ನಮಸ್ಕಾರಪ್ಪ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ಎಲ್ಲ ಹೆಂಗದ್ರಿ. ಬರ್ರಿ, ಸ್ವಂತ ಮನೆಗಾಗಿ ಗೃಹ ಸಾಲ ಪಡಿಬೇಕಾ? ಎಷ್ಟು ಸಾಲ ಸಿಗ್ತದ, ಸಾಲ ಹೇಗೆ ತೊಗೊಳ್ದ, ಲೋನ್ ಹೇಗೆ ತೊಗೊಳ್ದ, ಎಲ್ಲ ಹೇಗೆ ಕೊಡ್ತೀನಂತ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಪಕ್ಕದಲ್ಲಿ ಒಂದು ಬೆಲ್ ಅಂತ ಬರ್ತದೆ, ಅದನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಗ ಬೇಗ ಮಾಡಿರಿ, ಹೇಳ್ಕೊಡ್ತೀನಲ್ಲ. ಮಾಡಿದ್ರಾ? ಸಬ್ಸ್ಕ್ರೈಬ್ ಮಾಡಿ ಬಟ್ನಿ. ನಿಮ್ಮ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಬರ್ರಿ, ಪೂರ್ತಿ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ ಯು. ಬರ್ರಿ, ಸ್ವಂತ ಮನೆಗಾಗಿ ಗೃಹ ಸಾಲ ಪಡಿಬೇಕಾ? ಬರ್ರಿ ನೋಡ್ರಿ, ಪೂರ್ತಿ ನೋಡ್ರಿ, ಅಲ್ಲಿ ಸ್ಕಿಪ್ ಮಾಡ್ಕೊಬೇಡ್ರಿ, ಪೂರ್ತಿ ನೋಡ್ರಿ. ದೇಶದ ರಾಷ್ಟ್ರೀಕೃತ ಖಾಸಗಿ ಅಥವಾ ಸರ್ಕಾರಿ ಬ್ಯಾಂಕುಗಳು ಜನಸಾಮಾನ್ಯರಿಗೆ ಮನೆ ಖರೀದಿಸಲು ನಿವೇಶನ ಖರೀದಿ ಮಾಡಲು ಖರೀದಿಸಿ ನಿವೇಶನದಲ್ಲಿ ಮೇಲೆ ಮನೆಯನ್ನು ಕಟ್ಟಿಕೊಳ್ಳಲು ಅಥವಾ ಈಗಾಗಲೇ ಕಟ್ಟಿದ ಮನೆಯನ್ನು ನವೀಕರಣ ಮಾಡಲು ಸೇರಿದಂತೆ ಹಲವಾರು ರೀತಿಯ ಸಾಲವನ್ನು ನೀಡುತ್ತಿದೆ. ಗೃಹ ಸಾಲವೆಂದರೆ ನಿಮ್ಮ ಆಸ್ತಿಯನ್ನು ಒತ್ತೆ ಇಟ್ಟು ರಿಯಲ್ ಎಸ್ಟೇಟ್ ಅನ್ನು ಖರೀದಿಸಲು ಅಥವಾ ನವೀಕರಿಸಲು ಬ್ಯಾಂಕುಗಳ ಹಣ ಎರವಲು ಪಡೆಯುವ ಸುರಕ್ಷಿತ ಸಾಲವೇ ಗೃಹ ಸಾಲವಾಗಿದೆ. ಈ ಸಾಲವು ಬಡವರಿಗೆ ಮತ್ತು ಮನೆ ಕಟ್ಟಿ ಆರ್ಥಿಕ ಸಮಸ್ಯೆಯಿಂದ ಪರದಾಡುತ್ತವರಿಗೆ ಅತ್ಯಂತ ಉಪಯೋಗಕರವಾಗುತ್ತದೆ. ಗೃಹ ಸಾಲವು ಹೋಮ್ ಲೋನ್. ಸಾಮಾನ್ಯ ಜನರಿಗೆ ಗೃಹ ಕೈ ಕಟ್ಟುವ ಬಡ್ಡಿ ದರದಲ್ಲಿ ಲೋನ್ ಇಂಟ್ರೆಸ್ಟ್ ಸಿಗುತ್ತಿದೆ. ಹೆಚ್ಚಿನ ಅವಧಿಯವರೆಗೆ ಹೆಚ್ಚಿನ ಮೌಲ್ಯದ ಹಣವನ್ನು ಪಡೆದುಕೊಳ್ಳಬೇಕಾಗುವುದ ಉತ್ತಮ ಸೌಲಭ್ಯವಾಗಿದೆ. ಗೃಹ ಸಾಲದಲ್ಲಿ ಇರುವ ವಿವಿಧ ವಿಧಗಳ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ರಿ. ಗೃಹ ಸಾಲದ 8 ಟೈಪ್ಸ್ ಲೋನ್ಸ್ ಬರ್ತವೆ. ಮನೆ ಖರೀದಿ ಸಾಲ, ಭೂಮಿ ಖರೀದಿ ಸಾಲ, ಮನೆ ನಿರ್ಮಾಣಕ್ಕೆ ಸಾಲ, ಮನೆ ವಿಸ್ತರಣೆ ಸಾಲ, ಹೋಮ್ ಕನ್ವರ್ಷನ್ ಸಾಲ ಅಂತ ಬರ್ತದೆ ರೀ. ಮತ್ತು ಸಾಮಾನ್ಯರಿಗೆ ಆಸಕ್ತರ ಬ್ಯಾಂಕುಗಳಿಂದ ಮನೆಗಾಗಿ ಮೇಲಿಂದ 5 ರೀತಿ ವಿವಿಧ ಸಾಲಗಳನ್ನು ನಾನು ಹೇಳುವ 5 ರೀತಿಯಲ್ಲಿ ಲೋನ್ ಪಡಿಬೋದು ರೀ. ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಲೋನನ್ನು ಪಡೆದುಕೊಳ್ಳಬೇಕು ರೀ. ಮತ್ತು ಮನೆ ಖರೀದಿಗೆ ಸಾಲ ಬರ್ರಿ ಹೇಳ್ಕೊಡ್ತೀನಿ. ಮನೆ ಹೆಸರೇ ಸೂಚಿಸುವಂತೆ ಈ ವಿವಿಧ ಸಾಲಗಳು ಗೃಹ ಸಾಲದ ಅತ್ಯಂತ ಸಾಮಾನ್ಯ ವಿಧವಾಗಿದೆ. ಈ ಗೃಹ ಸಾಲವು ಅಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾಗಿ ಅಪಾರ್ಟ್ಮೆಂಟ್, ಮನೆ ಅಥವಾ ಬಂಗಲೆಗಳನ್ನು ಖರೀದಿಸಲು ಪಡೆಯಬಹುದಾದ ಸಾಲವಾಗಿದೆ. ಆಸ್ತಿಯು ನಿರ್ಮಾಣ ಹಂತದಲ್ಲಿ ಅಥವಾ ಈಗಾಗಲೇ ಸಿದ್ಧವಾದ ಆಸ್ತಿಯನ್ನು ಖರೀದಿಸಲು ಬ್ಯಾಂಕುಗಳಿಂದ ಸಾಲ ನೀವು ತಗೋತೀರಿ. ಸಾಮಾನ್ಯವಾಗಿ ಇಂಥ ಸಾಲಗಳನ್ನು ಒದಗಿಸುವ ಬ್ಯಾಂಕುಗಳು ಅಥವಾ ಏನದ ಹೌಸಿಂಗ್ ಫೈನಾನ್ಸ್ ಸಣ್ಣ ಕಂಪನಿಗಳು ಗೃಹ ಸಾಲದ ಮೇಲೆ ಪ್ರತಿ ವರ್ಷಕ್ಕೆ 8.40% ಬಡ್ಡಿ ರಿಂದ 13% ಬಡ್ಡಿ ದರದಲ್ಲಿ ಸಾಮಾನ್ಯರಿಗೆ ಅವರವರ ವೈಯಕ್ತಿಕ ಕ್ರೆಡಿಟ್ ಸ್ಕೋರ್ ಆಧಾರದ ಮೇಲೆ ಬಡ್ಡಿ ನಿಗದಿಸುತ್ತದೆ. ಗೃಹ ಸಾಲವು ಕಡಿಮೆ ಬಡ್ಡಿ ದರದಲ್ಲಿ ಪಡೆಯಲು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಉತ್ತಮವಾಗಿಟ್ಟುಕೊಳ್ಳಲು ಮುಖ್ಯ. ನಿವೇಶನ ಖರೀದಿ ಸಾಲ ಹೆಂಗಿರ್ತದೆ ಅಂದ್ರೆ, ನೀವು ಒಬ್ಬ ವ್ಯಕ್ತಿ ಹೊಸದಾಗಿ ಮನೆಯನ್ನು ನಿರ್ಮಾಣ ಮಾಡುವ ಉದ್ದೇಶದಲ್ಲಿ ಸೈಟ್, ನಿವೇಶನ ಅಥವಾ ಭೂಮಿ ಖರೀದಿಸಲು ಬ್ಯಾಂಕುಗಳಿಂದ ಅಥವಾ ಫೈನಾನ್ಸ್ ಕಂಪನಿಗಳಿಂದ ಪಡೆಯುವ ಸಾಲವೇ ನಿವೇಶನ ಖರೀದಿ ಸಾಲವಾಗಿದೆ. ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಗಳು ಸಾಲವನ್ನು ನಿಮ್ಮ ನಿವೇಶನದಿಂದ ದರದ ಶೇಕಡ 80 ರಿಂದ 85% ಮೊತ್ತವನ್ನು ಸಾಲವನ್ನು ವಿವಿಧ ವಾರ್ಷಿಕ ಬಡ್ಡಿ ದರದಲ್ಲಿ ಕಟ್ಟಬೇಕಾಗುತ್ತದೆ. ಮನೆ ನಿರ್ಮಾಣಕ್ಕೆ ಸಾಲ. ಜನಸಾಮಾನ್ಯರು ಮನೆ ಕಟ್ಟಿಸಲು ನಿವೇಶನ ಹೊಂದಿದರೂ ಸಹ ಆರ್ಥಿಕ ಸಮಸ್ಯೆಯಿಂದ ಸ್ವಂತ ಮನೆ ಕಟ್ಟಲು ಸಾಧ್ಯವಾಗುವುದಿಲ್ಲ. ನಿವೇಶನ ಖರೀದಿಸಿ ಮೇಲೆ ಮನೆ ಕಟ್ಟಿಕೊಳ್ಳಲು ಬ್ಯಾಂಕುಗಳಿಂದ ಪಡೆಯುವ ನಿರ್ಮಾಣ ಸಾಲ. ಇದು ಬ್ಯಾಂಕುಗಳಿಂದ ಪಡೆಯುವ ಸಾಲವೇ ಮನೆ ನಿರ್ಮಾಣ ಸಾಲ ಅಂತಾರೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಖರೀದಿಸಿದ ನಿವೇಶನ ಮೇಲೆ ಸಾಲ ಸಿಗುವುದು ಕಷ್ಟ. ಹಳ್ಳಿಗಳಿರುವ ನಿವೇಶನ ಈ ಸತ್ತು ಖಾತೆ ಆಗಿದ್ದರೆ ಸುಲಭದಲ್ಲಿ ಸಾಲ ಸಿಗುತ್ತದೆ. ನಿವೇಶನ ಮೇಲೆ ಪಡೆಯುವ ಸಾಲದ ಮೇಲಿನ ಬಡ್ಡಿ ದರವು ಗೃಹ ಸಾಲಕ್ಕಿಂತ ಜಾಸ್ತಿ ಇರುತ್ತದೆ. ಸಾಲ ಪಡೆದ ನಿವೇಶನದಲ್ಲಿ ಮನೆ ಕಟ್ಟಿದ್ದರೂ ನೀವು ತೆರಿಗೆ ಪ್ರಯೋಜನ ಕೂಡ ಪಡೆಯಬಹುದು. ಹಲವು ಬ್ಯಾಂಕುಗಳು ಸಾಲ ನೀಡುವಾಗ ನಿವೇಶನದಲ್ಲಿ ಇಂತಿಷ್ಟು ನಿರ್ದಿಷ್ಟ ಅವಧಿಯಲ್ಲಿ ಮನೆ ನಿರ್ಮಾಣ ಮಾಡಬೇಕೆಂದು ನಿಯಮಗಳನ್ನು ಹೊಂದಿವೆ. ಈಗಾಗಲೇ ಇರುವ ನಿಮ್ಮ ಮನೆಯಲ್ಲಿ ಸ್ಥಳಾವಕಾಶ ಅಥವಾ ಮಹಡಿಯ ಮೇಲೆ ಮತ್ತೊಂದು ಮಹಡಿಯನ್ನು ಕಟ್ಟಲು ಅಥವಾ ವಿಸ್ತರಿಸಲು ಮಾಡಲು ಹಲವಾರು ಬ್ಯಾಂಕುಗಳು ಅಥವಾ ಕಂಪನಿಗಳು ಹೋಮ್ ಎಕ್ಸ್ಟೆನ್ಷನ್ ಲೋನ್ ಅನ್ನು ನೀಡುತ್ತಿವೆ. ಕೆಲವು ಬ್ಯಾಂಕುಗಳು ಹೋಮ್ ಇಂಪ್ರೂವ್ಮೆಂಟ್ ಹೋಮ್
ಎಕ್ಸೆಪ್ಷನ್ ಸಾಲದ ರೂಪದಲ್ಲಿ ನೀಡುತ್ತಿವೆ. ಹೋಮ್ ಕನ್ವರ್ಷನ್ ಸಾಲ ಅಂದರೆ ಏನಂದರೆ, ಈಗಾಗಲೇ ನೀವು ಗೃಹ ಸಾಲವನ್ನು ಹೊಂದಿದ್ದು ಮತ್ತೊಂದು ಅಥವಾ ಬೇರೆ ಮನೆಯನ್ನು ಖರೀದಿಸಲು ಅಥವಾ ನಿರ್ಮಾಣ ಮಾಡಲು ಬಯಸಿದ್ದರೆ ಬ್ಯಾಂಕುಗಳು ಅಥವಾ ಫೈನಾನ್ಸ್ಗಳು ಕಂಪನಿ ನಿಮಗೆ ಹೋಮ್ ಕನ್ವರ್ಷನ್ ಸಾಲವನ್ನು ನೀಡುತ್ತವೆ. ಆದರೆ ಯಾವುದೇ ಸಾಲ ಪಡೆಯಬೇಕೆಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ ಉತ್ತಮವಾಗಿರುವುದು ಅನಿವಾರ್ಯವಾಗುತ್ತದೆ. ಅದಕ್ಕೋಸ್ಕರ ನಾನು ಹೇಳುವ ರೀತಿ ಗೊತ್ತಾಗಿರ್ಬೋದು ಯಾವ ಸಾಲ ತಗೋಬೇಕು ನೀವು ಅಂತೇಳಿ. ನೋಡಿ, ನಿಮಗೆ ಮನೆ ಕಟ್ಟಲು ಸಾಲ ಬೇಕಂದರೆ ತಗೋಬಹುದಾಗಿದೆ. ಯಾವುದ್ಯಾವುದು ಸಾಲ ನಿಮಗೆ ಸಿಗ್ತದೆ ಅಂದ್ರೆ, ಮನೆ ಖರೀದಿಸಲು ಸಾಲ, ಭೂಮಿ ಖರೀದಿಗೆ ಸಾಲ ಸಿಗ್ತದೆ, ಮತ್ತು ನಿಮ್ಮ ಮನೆ ನಿರ್ಮಾಣಕ್ಕೆ ಸಾಲ, ಇವೆಲ್ಲ ನೀವು ಪಡೆಯಬಹುದಾಗಿದೆ. ನೋಡಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಸಾಲವನ್ನು ಪಡೆದುಕೊಳ್ಳಬಹುದು, ಗೌರ್ಮೆಂಟಿಂದ ಸಿಗ್ತಾ ಇದೆ. ಆ್ಯಂಡ್ ಈ ಥರ ಹೊಸ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಇಲ್ಲ, ಅದನ್ನು ಕ್ಲಿಕ್ ಮಾಡಿರಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಮತ್ತು ಯಾರು ಹೊಸ ಬಂದರೂ ನಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆಲ್ಲ ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಅನಿಸಿಕೆ ಏನೇ ಡೌಟ್ ಇದ್ರೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಕಮೆಂಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಂತ. ಓಕೆ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವಂಥ ಬಾಯ್.